ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿದ್ರೆ, ಮಣಿಪಾಲದ ಟಾಪ್ 5 ಕೆಫೆ ಆಗಿರುವ ಟಾಪ್ 5 ಕೆಫೆಯಲ್ಲಿ ಒಂದಾಗಿರುವ ಬೆಸೆಲ್ ಕೆಫೆಯ ಮಾಲೀಕರು ಶ್ರೀಮತಿ ತನುಜಾ ಮೆಬನ್. ಬನ್ನಿ ಅವರಿಗೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ನಾನು ನಿಮ್ಮನ್ನು ತುಂಬ ಸರ್ತಿ ನೋಡಿದ್ದೀನಿ. ಪವರಲ್ಲಿ ನೀವು MC ಮಾಡ್ತಿರುವಾಗ ಬೇರೆ ಬೇರೆ ವೇದಿಕೆಗಳಲ್ಲಿ ನಿಮ್ಮನ್ನು ನೋಡಿದ್ದೀನಿ. ನನಗೆ ಯಾವತ್ತೂ ನಿಮ್ಮನ್ನು ನೋಡಿದ ತಕ್ಷಣ ಇವರ ವೆರಿ ಸ್ಟ್ರಾಂಗ್ ವುಮನ್ ಅಂತ ನಂಗೆ ಫೀಲ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ನಿಜ ಮ್ಯಾಮ್? ತುಂಬ ಜನ ನನಗೆ ಈ ಕ್ವಶನ್ ಕೇಳಿರ್ತಾರೆ. ಸೊ ಸ್ಟ್ರಾಂಗ್ ಅಂತ ಹೇಳಿದರೆ ಮೇ ಬಿ ನನ್ನದು ಲೈಫ್ ಸ್ಟಾರ್ಟ್ ಮಾಡುವಾಗ ಇಟ್ ವಾಸ್ ವೆರಿ ಅರ್ಲಿ. I started my first business when I was 19 years itself. So I was studying and I was taking up the business. So I went on with business, and then I think when I was 23 or 24, I joined as a principal for Manipal Career Academy. That was of one of the institute of Manipal Group. And that was the time where I was really pushed into the ground, where I had to do everything. So there I have picked up lot of talents, lot of abilities. I have picked it up at that time. ಓಕೆ. ಸೊ ನಿಮ್ಮದು ಕಲ್ತಿರೋದು LLB. Yes. ಆಮೇಲೆ ಈಗ ತುಂಬ ಬೇರೆ ಬೇರೆ ಸೋಷಿಯಲ್ ವರ್ಕ್ಗಳಲ್ಲಿ ತುಂಬ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ. ಮ್ಯಾಮ್, LLB ಪ್ರಯಾಣ ಅದು ಹೇಗೆ ಶುರು ಆಯಿತು, ಮತ್ತು ಯಾಕೆ ಅದನ್ನು ಬಿಟ್ಟು ಈಗ ನೀವು ಒಂದು ಮಹಿಳಾ ಉದ್ಯಮಿಯಾಗಿ ಲೈಫನ್ನು ಲೀಡ್ ಮಾಡ್ತಿದ್ದೀರಾ? It was my interest to start with my law profession, but then as I came into the final year, I've already started with my business. So that made me more interesting, because it was more challenging at that time to start a hotel or the restaurant at that time, and that gave me a satisfaction. So I thought, why not go into as a businesswoman? ಇದು ಫಸ್ಟ್ ಮಣಿಪಾಲಲ್ಲೇ ಸ್ಟಾರ್ಟ್ ಮಾಡಿದ ಬೆಸೆಲ್ ಕೆಫೆ? No, my first restaurant was the Last Stop. ಅದು ಎಲ್ಲಿತ್ತು? ಇದೇ ಅಲ್ಲ, ಅದು ಸ್ವಾತಿ ಬಾರಲ್ಲಿ, ಉಡುಪಿಯಲ್ಲಿ, ಮಣಿಪಾಲದಲ್ಲಿ. ಓಕೆ. ಈಗ ಅದನ್ನು we don't have that. ಓಕೆ. ಇದು ಅದರ ನಂತರ ಸೈಡ್ ಸ್ಟಾಪ್ ಅಂತ ಸ್ಟಾರ್ಟ್ ಮಾಡಿದೆವು. ನಾವು ರೈಟ್ ನೌ ವಿ ಆರ್ ರನ್ನಿಂಗ್ ಬೆಸೆಲ್ ಕೆಫೆ. ಓಕೆ. ತುಂಬ ಫೇಮಸ್ ಇದೆ ಮ್ಯಾಮ್. ನಾನು ನೆಟ್ಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ತಿರುವಾಗ ಟಾಪ್ 5 ಕೆಫೆಯಲ್ಲಿ ಬೆಸೆಲ್ ಕೆಫೆ ಅಂತ ಒಂದು ಬಂತು. ಆಮೇಲೆ ವೆಲ್ ನೋನ್ ನೇಮ್, ಎಲ್ಲರೂ ನಾವು ಒಂದು ವಾರದಲ್ಲಿ ಒಂದ್ಸರಿ ನಮ್ದು ವಿಸಿಟ್ ಇರುತ್ತೆ. ಹೇಗಿದೆ ಮ್ಯಾಮ್ ರೆಸ್ಪಾನ್ಸ್? ಮತ್ತೆ now Basil Cafe, all of the credit goes to my husband, because he is very dedicated, and his PR, the communication with the customers is really very good, and everybody thinks that is a homely place. So we have the repeated customers, or the students are feeling that they're very appreciative towards the food and the hospitality, and my husband gives more preference to the organic or to the hygienic. He gives more preference to it, and all the credit goes to my husband. ಅದು ಇನ್ನೊಂದು ಬ್ರಾಂಚ್ ಮಂಗಳೂರಲ್ಲೂ ಇದೆ. we have it in Bangalore, ಕಾಪಿಕಾಡಲ್ಲಿ. ಅಲ್ಲಿ ಹೇಗಿದೆ? ಮಣಿಪಾಲ್ನ ಹಾಗೆ ರೆಸ್ಪಾನ್ಸ್ ಇದೆ? Yes, very good. It's widely spread over there. ಓಕೆ. ಸೊ ಇದು ಒಂದು ನೀವು ಮಹಿಳಾ ಉದ್ಯಮಿಯಾಗಿ ಒಂದು ರೋಲ್ ಆಯಿತು. ಸೊ ಈಗ ಮೊನ್ನೆ ನಾನು ಪೇಪರಲ್ಲೆಲ್ಲ ಓದ್ತಿದ್ದೆ, ಪಬ್ಲಿಕ್ ಕೌನ್ಸಿಲಿಂಗ್ ನಿಮ್ದು ಇನ್ನೊಂದು ಹೊಸ ಒಂದು ವೇದಿಕೆ ಸ್ಟಾರ್ಟ್ ಆಗಿದೆ, ಪಬ್ಲಿಕ್ ರಿಲೇಷನ್. ಎಸ್ ಮ್ಯಾಮ್. ವಾಟ್ ಈಸ್ ದಟ್ ಮ್ಯಾಮ್? That's actually we are bringing the professionals and media people, all these people coming onto the same platform, and then we are trying to make that how media helps the common people, how it also have the bad effects on the youngsters. So we have to bring awareness into the public. ಅಲ್ಲಿ ಯಾವ ಫೀಲ್ಡ್ನವರೆಲ್ಲ ಇದ್ದಾರೆ? ಅದು ಹೇಗೆ ಸ್ಟಾರ್ಟ್ ಆಯಿತು? We have professionals of all the fields. Like? All the fields. ಅದು ರಂಗಭೂಮಿ ಇರ್ಬೋದು, ಅಥವಾ ಎಜುಕೇಷನ್ಸ್ ಇರ್ಬೋದು, or it can be from all the fields we have. Members are from all the fields. ಅದರದ್ದೇನು ಪ್ಲಾನ್ ಇದೆ ಮ್ಯಾಮ್? ಅಂದರೆ ಈಗ ನೀವು ಹೇಳಿದ್ರಿ ಮೀಡಿಯಾ ಥ್ರೂ ಒಂದು ಕಾಮನ್ ಮ್ಯಾನ್ಗೆ, ನಿಮಗೆ ಕಾಮನ್ ಪರ್ಸನ್ಗೆ ಹೆಲ್ಪ್ ಆಗಬೇಕು ಅಂದರೆ ಇನ್ ವಾಟ್ ವೇ, ಲೈಕ್ ಯಾವ ರೀತಿಯಿಂದ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ? ಅಂದರೆ ನಾವು ಬೇರೆ ಬೇರೆ ಕಾಲೇಜಿಗೆ ಹೋಗಿ ವಿಲ್ ಗಿವ್ ದ ಅವೇರ್ನೆಸ್ ಟು ದಿ ಯಂಗ್ಸ್ಟರ್ಸ್. Now for example, how the mobile is misused. Okay, that's one side of the coin, but at the same time we have lot of good things also when you get into the net, but we should know how to differentiate that.
I think the youngsters are not able to do that. So at least that awareness should be given to the youngsters. ಓಕೆ ಅದನ್ನ ಹೇಗೆ ರೆಸ್ಪಾನ್ಸ್ ಹೇಗಿದೆ ಸ್ಟೂಡೆಂಟ್ಸ್ ಇದೆಲ್ಲ It's very good. It's very good. We are going to a different colleges, and we are planning for a Daughters Day on July 1st. ಓಕೆ So where that particular day is known for the Kalpana Chawla's birthday. ಓಕೆ So we want to give that preference, like a girl or a daughter being and so important in the family. ಬಟ್ ಜನರಲಿ ಡಾಟರ್ಸ್ ಡೇ ಇಸ್ ಆನ್ ಸೆಪ್ಟೆಂಬರ್ 23rd ಐ ಗೆಸ್ ನೋ No, it's because we are celebrating as Kalpana Chawla's birthday. ಓಕೆ ಓಕೆ ಸೊ ಅದೊಂದು ಡಾಟರ್ಸ್ ಡೇ ಅಂತ Yeah, yeah. ಈಗ ಸ್ಟಾರ್ಟ್ ಆಗ್ಬೇಕಷ್ಟೇ Yeah, we're having it on July 1st. ಜುಲೈ 1st ಓಕೆ ಓಕೆ ಮ್ಯಾಮ್ ಅದು ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರಿ ಯಾವ ಥರದ ಕೌನ್ಸಿಲಿಂಗ್ Counseling is emotional counseling. So I concentrate on children, youngsters, adult, all the groups. ಓಕೆ ಮ್ಯಾಮ್ ಅದಕ್ಕೋಸ್ಕರ ನೀವೇನಾದರೂ ಸ್ಪೆಷಲ್ ಕೋರ್ಸ್ ಅಂತ ಏನಾದರೂ Yeah, I have done my MS in counseling and psychotherapy. I have done with NLP also, and also I have done TA psychology. So those therapies, I have done many certificate courses also. So that I use so many therapies when I am using the counseling. ಇದು ನಿಮ್ಮ ಇಂಟ್ರೆಸ್ಟಾ Yeah, it's my interest. Yes, yes. ಓಕೆ ಲಾಸ್ಟ್ ಎಪಿಸೋಡ್ ಅಂದ್ರೆ 2 ಎಪಿಸೋಡ್ ಹಿಂದೆ ಶಿಲ್ಪಾ ಜೋಶಿ ಅಂತ ಬಂದಿದ್ರು ಸ್ಟೂಡೆಂಟ್ ಕೌನ್ಸಿಲರ್ ಅವರು ಮಾಹೆಯಲ್ಲಿ ಅವರು ಕೂಡ ಅದೇ ಹೇಳ್ತಿದ್ರು ಅಕೌಂಟ್ಸ್ ಅಲ್ಲಿ ಇದ್ದು ನಾನು ಕೌನ್ಸಿಲಿಂಗ್ ಶಿಫ್ಟ್ ಆದೆ ಬಿಕಾಸ್ ಆಫ್ ಮೈ ಇಂಟ್ರೆಸ್ಟ್ ಅಂತ ಹೇಳಿ ಮ್ಯಾಮ್ ಇಡೀ ಕೌನ್ಸಿಲಿಂಗ್ ರೇಷೋ ನೋಡ್ತಾ ಇದ್ರೆ ಯಾರದ್ದು ಜಾಸ್ತಿ ನಿಮಗೆ ಇಮೋಷನಲ್ ವಾಟ್ ಈಸ್ ದ್ಯಾಟ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಇಮೋಷನಲ್ ಕೌನ್ಸಿಲಿಂಗ್ It can be nowadays most of it is mobile addiction, and there is no concentration, and they don't study well. These are the complaints of the parents. Okay. And if you take the youngsters, that could be an addiction, different kinds of addiction, and it could be into a relationship, Okay. or it could be on lack of concentration because they are distracted to many things. Okay. And if you go to the adult, then it could be withdrawal, or it could be a rejection, or it could be family problem, or they might not have reached the goal. So I too as a coached for the different people also. ಕರೆಕ್ಟ್ ಓಕೆ ಮ್ಯಾಮ್ ಈ ಕೌನ್ಸಿಲಿಂಗ್ ಹೇಳ್ತಿರುವಾಗ ಎಷ್ಟರ ಮಟ್ಟಿಗೆ ಯಾವ ರೇಷೋಕ್ಕೆ ಅದು ಹೆಲ್ಪ್ ಆಗುತ್ತೆ ಇಸ್ ಇಟ್ ಹೆಲ್ಪಿಂಗ್ ದ ಪೀಪಲ್ ಲೈಕ್ ಏನು ಅವ್ರ ಪ್ರಾಬ್ಲಮ್ ತಗೊಂಡು ಬಂದಿರ್ತಾರೋ ನಿಮ್ಮ ಹತ್ರ ನಿಮ್ಮ ಕೌನ್ಸಿಲಿಂಗಿಂದ ಎಷ್ಟು ಪರ್ಸೆಂಟ್ವರೆಗೂ ಅದು ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಥವಾ ಎಷ್ಟು ಸಕ್ಸಸ್ ಸ್ಟೋರಿ ಇದೆ My success rate is very good because I'm not looking into as talking to a client. I look into as working with their mind. ಓಕೆ Because I give more preference to the thought patterns. How your thought patterns, and when you have a wrong thought patterns, or the way you perceive the things, and that affects your personality, or it could lead to you different diseases also, psychosomatic also. So most of the time I used hypnotism, or many therapies I use. ಇದರಲ್ಲಿ ಲೇಡೀಸ್ ರೇಷೋ ಎಷ್ಟಿದೆ ಮ್ಯಾಮ್ ಲೇಡೀಸ್ ಎಷ್ಟು ಜನ Ladies ratio are more. More? For me, lady ratios are more. ಓಕೆ ಯಾವ ಥರದ್ದು ಪ್ರಾಬ್ಲಮ್ ಇಫ್ ಯು ಡೋಂಟ್ ಮೈಂಡ್ ಯಾವ ಥರದ ಪ್ರಾಬ್ಲಮ್ಮು ಹೆಸರೆಲ್ಲ ಹೇಳೋದು ಬೇಡ ನಮಗೆ ಜಸ್ಟ್ ಯಾವ ಥರದ ಪ್ರಾಬ್ಲಮ್ So ಬರುತ್ತೆ sometimes that could be from their spouse, or there could be from their in-laws, or they are not able to compete, and there could be, this could lead, I'm not saying that the problems, but when they don't have the confidence, when they don't see the brighter side or the positive side of their life, what happens is they will lose their interest in their life, and they try to see even the small things as a bigger problems. ಓಕೆ ಡು ಯು ಥಿಂಕ್ ಲೈಫ್ ಸ್ಟೈಲ್ ಈಸ್ ಎಫೆಕ್ಟಿಂಗ್ ಆನ್ ಅವರ್ ಶೆಡ್ಯೂಲ್ ಲೈಕ್ Yes, of course. Yes. ಅಂದರೆ ಮೊದಲೆಲ್ಲ ಹೇಗಿರ್ತಿತ್ತು ಒಂದು ಗಂಡ ಹೆಂಡತಿ ಅಂತಿದ್ರೆ ಗಂಡ ಹೊರಗಡೆ ದುಡ್ಕೊಂಡು ಬರ್ತಿದ್ದ ಹೆಣ್ಮಗಳು ಅನ್ನೋಳು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಇರೋದು ಈಗ ಒಂದು 4 ಗೋಡೆ ಮಧ್ಯೆ ಇರೋದು ಬೇಡ ಹೆಣ್ಮಗಳು ಹೊರಗೆ ಬರಬೇಕು ಆಮೇಲೆ ಹೊರಗೆ ಬಂದ ಮೇಲೆ ನಮ್ಮ ದಾರಿಯನ್ನು ನಾವೇ ಹುಡ್ಕೋಬೇಕು ಅಂಥದ್ರಲ್ಲಿ ನಾವು ಆ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ನಾವು ಇರುವಾಗ ಮೇ ಬಿ ಅದು ಎರಡೂ ಹೊರೆ ಆಗ್ತಿದೆಯಾ
ಮನೇನೂ ನೋಡ್ಕೋಬೇಕು, ಜಾಬ್ ಅಂತ ಎಲ್ಲರೂ ಮಾಡ್ತಾರೆ. ಸೊ ಕಂಪಲ್ಸರಿ ಈಗ ಎಲ್ಲರೂ ಜಾಬ್ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ಬಿಸ್ನೆಸ್ ಅಂತಾರೆ, ಏನೆಲ್ಲ ಮಾಡ್ತಿದ್ದೀವಿ. ಸೊ ಅದು ಹೇಗೆ ಅದನ್ನು ಸ್ಟ್ರೆಸ್ ಮ್ಯಾನೇಜ್? ಯಾ, ಆಫ್ ಕೋರ್ಸ್ ವೆನ್ ವಿ ಗೋ ಔಟ್ ಆ್ಯಂಡ್ ವರ್ಕ್, ನಾವು ಹೊರಗೋಗಿ ವರ್ಕ್ ಮಾಡಿದ ಮೇಲೆ ದೇರ್ ಇಸ್ ಆಲ್ವೇಸ್ ಟೂ ರೆಸ್ಪಾನ್ಸಿಬಿಲಿಟೀಸ್. ದ ರೆಸ್ಪಾನ್ಸಿಬಿಲಿಟಿ ಔಟ್ಸೈಡ್ ಆಸ್ ವೆಲ್ ಆಸ್ ಇನ್ಸೈಡ್. ಯು ಕೆನಾಟ್ ಫರ್ಗೋ ಈದರ್ ಆಫ್ ಇಟ್. ಹಾಗಿರುವಾಗ ಬ್ಯಾಲೆನ್ಸ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಲೆಟ್ ಗೋ ಮಾಡಲಿಲ್ಲದಿದ್ದರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಫೈಂಡ್ ಸರ್ಟನ್ ಥಿಂಗ್ಸ್ ಟು ಮ್ಯಾನೇಜ್ ಆರ್ ಸೆಲ್ಫ್, ಆಫ್ ಕೋರ್ಸ್ ಇಟ್ ವಿಲ್ ಎಫೆಕ್ಟ್ ಅಸ್. ಅದು ಹೇಗೆ ಮ್ಯಾನೇಜ್ ಮಾಡೋದು? It could be on, of course nowadays we go to yoga or meditation, or there are so many methods like visualization it can be, or how do you rest your body and mind. Now there are many therapies which I offer to my clients. So of course if we practice this we can. Okay, fine ma'am. So ಇಷ್ಟೆಲ್ಲ ನೀವು ವರ್ಕ್ ಮಾಡ್ತಿದ್ದೀರಾ. ಸೊ ಒಂದು ಮೊಮೆಂಟ್, ಒಂದು ಘಳಿಗೆ ಅಂತ ಹೇಳ್ತೀವಿ, ಅದು ನನಗೆ ಮರೆಯೋಕ್ಕೆ ಆಗೋದಿಲ್ಲ ಅಂತ ಒಂದು ಏನಾದರೂ ಉಂಟಾ ಲೈಫಲ್ಲಿ ಹೇಳಬೇಕು ಅಂತಂದರೆ? ನನಗೆ ಮರೆಯೋಕ್ಕೆ ಆಗ್ತಿಲ್ಲ ಇದರಿಂದ. ಮೇ ಬಿ ಅದು ಒಳ್ಳೆಯದು ಇರ್ಬೋದು, ಸ್ವಲ್ಪ ಸ್ಯಾಡ್ ವರ್ಷನೂ ಇರ್ಬೋದು. In my life there were a lot of challenges, a lot of hiccups in my life, but every problem or every challenges had taught me a lesson to me, and taking that lesson I've gone forward. So I would think that I picked up a lot of memories, and that only stands as a learning, or those things are mentors for me. So that's how I take my life. Really nice ma'am. Okay, ಮುಂದೆ ಏನು ಆಲೋಚನೆ ಇದೆ ಮ್ಯಾಮ್? ಮತ್ತೇನು ಮಾಡ್ಬೇಕಂತಿದ್ದೀರಾ ಮುಂದೆ? I'm actually opening a new, I've got a Forader Academy. So right now I am having in Manipal, as well as I am having in Udupi, that's opposite to Vaikunta Baliga College of Law. So next one I am starting in Mangalore. This Saturday I am starting it off. ಏನದು? It's a Forader Academy. Okay. I'm into language skills, soft skills, public speaking, and speed reading, memory techniques, lot of courses. These all courses which has been developed by me only. Is it? Yes. Okay. All the courses. ಹೇಗೆ ಮ್ಯಾಮ್ ಅದು ಹೇಗೆ ಮಾಡ್ಬೇಕನ್ನಿಸ್ತು? ವಾಟ್ ಈಸ್ ದಟ್ ಸ್ಪೀಡ್ ರೀಡಿಂಗ್? Speed reading is we usually every person read in between 200 to 300. Our speed is 200 to 300 words per minute. Okay. But if you practice, but the way I take up, you can read up till 1500 to 2000 words per minute. Per minute? Yes. That helps the 10th standard, 12th standard students to read faster. Okay, just one It's not only reading, but also how you can recall it. How you can summarize it. Wow. Okay. So you already ಅದನ್ನ ಎಲ್ಲಿ I have quite a good number of students. ಸ್ಕೂಲಿಗೆಲ್ಲ ಹೋಗಿ ನೀವು? I have to go, but right now I am actually packed with my office itself. ಆಫೀಸ್. ಆಮೇಲೆ ಯಾವಾಗ ಟೈಮ್ ಸಿಗುತ್ತೆ ಇಷ್ಟೆಲ್ಲ? Time, I felt that time is always stretchable ಅಲ್ವಾ? 24 hours ಸಾಲಕ್ಕಿಲ್ಲ ಅಂತ ಅನ್ಸುತ್ತೆ ನಿಮ್ದು ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ. ಓಕೆ ಮ್ಯಾಮ್, ಸ್ಟೂಡೆಂಟಿಗೆಲ್ಲ ಈ ಥರ ನೀವೆಲ್ಲ ಹೇಳಿದ್ರಲ್ಲ, ಸ್ಪೀಡ್ ರೀಡಿಂಗ್ ಆಗಲಿ ಆ ಥರದ್ದು ಹೆಲ್ಪ್ ಆಗುತ್ತಾ, ಅಥವಾ ಎಷ್ಟು ಜನ ಅದನ್ನ ತಗೊಳ್ತಿದ್ದಾರೆ? lot of students come. It's not only students, even the grown up, they feel that we want to read a novel. We have bought so many novels, but we are not able to read it, we're not able to complete it. So many have come to me, and then they feel that in a day you can read a novel, sometimes even couple of hours you can read a novel. ನೀವು ಓದ್ತೀರಮ್ಮ? Yes, regularly, every day I read. Every day? Yes. Okay. ಯಾವುದು ನಿಮ್ಮ ಫೇವ್ರೇಟ್ ನಾವೆಲ್ ಅಥವಾ ಬುಕ್ ಅಂತ? It's not novel, I'm into the mind. Yeah, I read on NLP techniques, therapies I read. ಯಾವಾಗಿಂದ ಮ್ಯಾಮ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ನಿಮ್ಗೆ? It's long back. ಸೊ ಅದಕ್ಕೆ ಹೇಗೆ ಅಂತಂದ್ರೆ ಅದನ್ನ ಡೆವಲಪ್ ಮಾಡ್ಕೊ, ಯಾಕಂದ್ರೆ ಜನರಲಿ ಎಲ್ರಿಗೂ ಏನೇನೋ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಟೈಮ್ ಆಗಲಿ ಅಥವಾ ಒಂದೇನೋ ಬೇರೆ ಕಮಿಟ್ಮೆಂಟ್ ಇಂದಾಗಿ ಇಂಟ್ರೆಸ್ಟ್ಗಳನ್ನ ಅಲ್ಲಲ್ಲಿಗೆ ಬಿಟ್ಕೊಂಡು ಹೋಗಿರೋ ತುಂಬಾ ಎಕ್ಸಾಂಪಲ್ಸ್ ನಮ್ಮ ಮುಂದಿದೆ. ದಿಸ್ ಇಸ್ ಯುವರ್ ಇಂಟ್ರೆಸ್ಟ್, ಅದನ್ನ ಹೇಗೆ ನೀವು ಡೆವಲಪ್ ಮಾಡ್ಕೊಂಡು ಹೋಗ್ತೀರಾ? Persistence is very important. We think that we have lot of goals, lot of dreams, but we think about it and we just leave it. But that dream should be on your eyes every moment, and then only you will be able to achieve it. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಮಾತು ಮುಂದುವರ್ಸೋಣ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸ್ಪೀಡ್ ರೀಡಿಂಗ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮ್ಯಾಮ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತೆ ನಾವು ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ಮನಸ್ವಿನಿಗೆ ಮತ್ತೊಮ್ಮೆ ಸ್ವಾಗತ. ಎಸ್ ಮ್ಯಾಮ್. ಮ್ಯಾಮ್, ನಿಮ್ಮದು ನಾನು ಹೇಳಿದ ಹಾಗೆ ಒಂದೊಂದೊಂದೊಂದು ರೋಲನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀರಾ. ನಿಮ್ಮ ರೋಲ್ಗಳಲ್ಲಿ ಇನ್ನೊಂದು ರೋಲು ಟೋಸ್ಟ್ ಮಾಸ್ಟರ್ ಅಂತ ನಿಮ್ಮ ಡೀಟೇಲ್ಸಲ್ಲಿ ನಾನು ನೋಡಿದೆ. ಅದೇನು ಮ್ಯಾಮ್? Toastmasters is a public speaking organization. That's an US based organization, and we have lot of clubs all over India, and it is spread into different countries. So here in Manipal we have 3 clubs. ಒಂದು ಟ್ಯಾಪ್ಮಿಯಲ್ಲಿ ಅದು ಇನ್ ಹೌಸ್ ಕ್ಲಬ್, ಅದು ಮತ್ತೊಂದು ಮಾಹೆಯಲ್ಲಿ ಉಂಟು, ಒಂದು ಕಮ್ಯುನಿಟಿ ಕ್ಲಬ್ ಆಗಿ ನಮ್ಮದು ಸಪರೇಟ್ ಆಗಿ ಉಂಟು. ಸೊ ದಿಸ್ ಇಸ್ ಎ ಪಬ್ಲಿಕ್ ಸ್ಪೀಕಿಂಗ್ ಕ್ಲಬ್. Lot of improvement will come because every meeting we need to speak. So as you speak, gradually there will be lot of change in your communication style, and there is a 2 different path there. One is on the communication, another one is a leadership. So leadership only, when you take up different roles, you get that leadership skills. So it works on 2 ways. One is on the communication skill, other one is on the leadership skill. So I started off, I was a founder member in Manipal. Okay. And very second year I was a president. Third year I became the area director. And this year I became the distinguished Toastmaster. So it is the highest achievement in Toastmasters. ಓಕೆ. ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ? ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ? Members, we have 40 plus members. 40+. ಯಾವ ಕ್ಯಾಟಗರಿ, ಯಾವ ಏಜ್ ಗ್ರೂಪ್ನವರು? It can be anybody. ಓಕೆ. Above 18 years. ಅಬೌವ್ 18. Yes. ನಿಮ್ಮ ಗ್ರೂಪಲ್ಲಿ ಅರೌಂಡ್ 45. 40 plus ಇದ್ದಾರೆ. ಓಕೆ. ಅದು ಹೇಗೆ, ಅದು ಮೀಟಿಂಗ್ಸ್ ಎಲ್ಲ ಇರುತ್ತಾ? Yeah, we meet on Sundays. It's in the afternoon 3:30 we meet. 3:30 to 5. Every Sunday? Alternative Sundays. Okay. But sometimes in case when we have, we will have every Sunday. Every Sunday. Okay. ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ? That meeting has got 3 different parts. Okay. One is the prepared speech ಅಂತ. So ನಾವು ಪ್ರಿಪೇರ್ ಮಾಡಿ ಬಂದಿರ್ತೇವೆ, ನಮಗೆ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. Okay. So we have objectives. So we have every speech should meet the objective. So ಆ ಪ್ರಿಪೇರ್ಡ್ ಸ್ಪೀಚ್ ಕೊಡಬೇಕಾದ್ರೆ we will have grammarian ಅಂತ ಇರ್ತಾರೆ, evaluator ಅಂತ ಇರ್ತಾರೆ, timer ಅಂತ ಇರ್ತಾರೆ. So we have people to take up that role. Okay. So as you give the speech, everybody will evaluate you. So you know where you stand, and you also will know how much improvement you have to do it. Correct. Okay. So the second part will be the table topic anta. So ನಮ್ಗೆ ಗೊತ್ತಿದೆ ಅಲ್ಲ, we pick up the chit and we speak. So that's our impromptu speech, how to speak on the feet. So that's the second section of it. Okay. Third section ಅಲ್ಲಿ evaluator ಅಂತ ತಕೊಂಡವರು, they have to evaluate the speech. So even that is also, when we give the evaluation, we have to give it in a positive feedback. You cannot point at somebody and we can't make negative remarks. So it is, evaluation will be as a feedback to the person. ಓಕೆ. ಸೊ ಜನ ಅದನ್ನು ಹೇಗೆ, ಅಂದರೆ ನಿಮ್ಮ ಗ್ರೂಪ್ ಮೆಂಬರ್ಸ್ ಹೇಗಿದ್ದಾರೆ ಅವರಿಗೆ ಈ ಟಾಪಿಕ್ ಎಲ್ಲ ಯಾರು ಕೊಡ್ತಾರೆ ಮ್ಯಾಮ್? ಇಸ್ ದೇರ್ ಎನಿ, ಅಂದರೆ ಮೇನ್ ಬ್ರಾಂಚ್ ಇಂದಾನೆ ಬರುತ್ತೆ? No, we all have manuals. ಮ್ಯಾನ್ಯುವಲ್ಸ್ ಉಂಟು, ಒಂದೊಂದು ಮ್ಯಾನ್ಯುವಲ್ ಆದ ಕೂಡ ನಮ್ದು ನೆಕ್ಸ್ಟ್ ಮ್ಯಾನ್ಯುವಲ್ ಬರ್ತದೆ. ಯಾವ ಥರದ ಸಬ್ಜೆಕ್ಟ್ ಇರುತ್ತೆ ಮಾತಾಡೋಕ್ಕೆ, ಅಥವಾ ಅಲ್ಲಿ ಟ್ರೈನಿಂಗ್ ಇರುತ್ತಾ ಈ ಥರ? When you prepare the speech, there are mentors. You can give the speech to your mentors. They will mentor it, and they can also help you in the delivery part. So once you're done that, then you will give the speech in the club. ಏನೆಲ್ಲ ಸಬ್ಜೆಕ್ಟ್ಸ್? ಟೈಟಲ್ಸ್ ನಾವು ಯಾವುದು ತಗೊಳ್ಬಹುದು. There is no restriction for the title, but objectives meet ಆಗಬೇಕು. ಓಕೆ. ಟೈಮ್ ಲಿಮಿಟ್ ಅಂತ ಹೇಗೆ? 5 to 7 minutes ಸ್ಪೀಚ್. ನಿಮ್ಗೆ ಟೇಬಲ್ ಟಾಪಿಕ್ಸ್ ಅಂತ ಹೇಳಿದ್ರೆ ಅದು 1 to 2 minutes. ಓಕೆ. ಒಂದು 45 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಆ ಬೆಂಚ್ ಮಾರ್ಕಿಗೆ ರೀಚ್ ಆಗ್ತಾರೆ? ಓಕೆ, ಈ ಕರೆಕ್ಟ್ ಆಗಿ ರೀಚ್ ಆಗಿದ್ದಾರೆ, ಮಾಡ್ತಾರೆ, ಅಥವಾ ಮೊದಲಿನಗಿಂತಲೂ ಇಂಪ್ರೂವ್ ಆಗ್ತಿದ್ದಾರೆ ಮಾತಾಡಕ್ಕೆ? ಹೌದು, ಯಾಕಂತ ಹೇಳಿದ್ರೆ ಈಚ್ ಕ್ಲಬ್ ವಿಲ್ ಹ್ಯಾವ್ ಪಾಯಿಂಟ್ಸ್, ದೇ ಹ್ಯಾವ್ ಟು ಅಚೀವ್ ಇಟ್. ಸೊ ಗ್ಯಾವೆಲ್ ಇದು ನಮಗೆ ಸಿಗ್ತದೆ, ಸೊ ವಿ ಹ್ಯಾವ್ ಟು ಅಚೀವ್ ಇಟ್. ಆಗ ಪ್ರೆಸಿಡೆಂಟ್ ಇಂಟರ್ನ್ ಮೆಂಬರ್ಸಿಗೆ ಪುಷ್ ಮಾಡಿಯೇ ಮಾಡ್ತಾರೆ. ಸೊ ಎವ್ರಿ ಮೆಂಬರ್ಸ್ ಹ್ಯಾವ್ ಟು ಗಿವ್. ಓಕೆ. ಸ್ಪೀಚಸ್ ಕೊಟ್ಟೇ ಕೊಡ್ತಾರೆ. ಎಸ್ ಮ್ಯಾಮ್, ನಾನೇನು ಕೇಳೋದಂದ್ರೆ, ಇದುವರೆಗೂ ನೀವು ಹೇಳಿದ್ದು ತನುಜಾ ಮ್ಯಾಮ್ ಆ್ಯಸ್ ಅ ಸೋಷಿಯಲ್ ಪರ್ಸನ್ ಅಂತ ನಾನು ನಿಮ್ಮನ್ನು ಕೇಳೋದು. ತನುಜಾ ಮ್ಯಾಮ್ ಆ್ಯಸ್ ಅ ಹೌಸ್ ಮೇಕಿಂಗ್, ಮನೆಯಲ್ಲಿ ನೀವು ಹೇಗಿರ್ತೀರಾ? ಕುಕಿಂಗ್ ಮಾಡ್ತೀರಾ, ಅಥವಾ ಹೇಗೆ ಮನೆಯಲ್ಲಿ ಟೈಮ್ ತೆಗಿತೀರಾ, ಅಥವಾ ಏನು ಇಂಟ್ರೆಸ್ಟ್ ಇದೆ ಮಾಡೋಕ್ಕೆ? At home
Actually, I do my cooking. ಹ್ಮ್ I spend time ಓಕೆ with my family. So I see to it that my daughter goes to the college. When she comes back, I'll also be at home. ಓಕೆ And lot of other work will be there, and I will be. I'm also reading. Most of the time, I also spend time on the reading. ಓಕೆ ಓಕೆ Yeah. ಎಷ್ಟು ಜನ ಮಕ್ಕಳು? ಒಬ್ಳು ಮಗಳು. ಒಂದೇ ಮಗಳು. ಓಕೆ ಅವ್ರೇನ್ ಮಾಡ್ತಾರೆ? She is doing fashion designing ಎಲ್ಲಿ? in the MIT. ಓಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ನಿಮ್ಮ hobbies She is ಗಳಲ್ಲಿ? very good in most of the field. ಹ್ಮ್ Take for example, if she has to cook, ಹ್ಮ್ she can cook. For any number of people, she can cook. ಓಕೆ And yeah, great. yeah. And she's very good in the fingers. For example, dream catcher. Huh. She does it, and she has a greater vision than me, I can say. ರಿಯಲಿ? Yeah, at this age, you know, she has just done with the first year of it, but she can stitch the lehenga. She takes the order. She has her own page. She sells it off. She has all the contacts, and she take it up in a very positive way, and her goals are very big. ಓಕೆ ಓಕೆ. ಅಲ್ಲ, ನೀವು ಹೇಗೆ ಈಗ ಸೋಷಿಯಲ್ ಆಕ್ಟಿವಿಟೀಸ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ, ಆ ಥರ ಅವ್ರಿಗೇನು ಅಂದ್ರೆ ಅವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಥರ ಮಾಡಬೇಕು ನನ್ನ ಮಗಳು ಅಂತ ಹೇಳಿ ಆ ಥರ ಉಂಟಾ ಅಥವಾ ಇಲ್ಲ? No, I wanted her to be to speak in the public, ಹ್ಮ್ to take up the stage. ಓಕೆ. So I give her the role. Whenever I get an opportunity, I ask her to take it up. ಹ್ಮ್ ಹ್ಮ್ So otherwise, she is very clear in her what she is doing. ಈಗಿನ ಮಕ್ಕಳಿಗೆ ಅದೊಂದು ಇದೆ ಮ್ಯಾಮ್, ಅವ್ರಿಗೆ ಏನ್ ಬೇಕು ಅಂತ ಗೊತ್ತಿರುತ್ತೆ. Yes. ನಮ್ ತರ ಅವ್ರ ಆ ಕಡೆ ಈ ಕಡೆ ಆ ತರ Yes. ಎಲ್ಲ ಮಾಡಲ್ಲ. ದೇ ನೋ ವಾಟ್ ದೇ ವಾಂಟ್ ಎಕ್ಸಾಕ್ಟ್ಲಿ. They also know where they stand after 5 years also, 10 years also. They know it very clearly. ನಾನು ಈ ಪ್ರೋಗ್ರಾಮಿಗೆ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ಒಂದು ಕ್ವಶನ್ ಕೇಳ್ತೀನಿ. ಯಾವತ್ತೂ ನಾವು ಒಂದು ಕೋಟ್ ಓದಿರ್ತೀವಿ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ರು ವುಮನ್ ಇರ್ತಾರೆ ಅಂತ. ಸೊ ಇಲ್ಲಿ ನಾವು ಯಾವತ್ತು ಉಲ್ಟಾಗಿ ನೋಡ್ತೀವಿ, ಒಂದು ಸಕ್ಸಸ್ಫುಲ್ ವುಮನ್ ಯು ಆರ್ ಹಿಯರ್ ಬಿಕಾಸ್ ಆಫ್ ಯುವರ್ ಹಸ್ಬೆಂಡ್ ಅಂತ ಅನ್ಕೋಬೋದ? ಅವರಿಂದ ಹೇಗೆಲ್ಲ ಸಪೋರ್ಟ್? Yeah, I think my husband was the first person to push me into it, to back me in everything. He has given all the liberty, all the freedom, and there was no restrictions for me, so I could bank on everything. Okay. So there's lot of support. I can truly say that he is a man behind me. ಅದೇ. And yes, Okay. so there was, my hands were free, and you know, my mind was free, and I could go in any extent, and I could take up my own decisions. He has never come in the way. ಟೈಮ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ? Maybe because he is in the hotel, Okay. and he comes back only at 11 o'clock. ಓಕೆ. So I had all this time with me, so I could do it. ಓಕೆ. Yeah, and he goes in the morning, and he's fully committed to the restaurant. He will not take anything into his mind. Okay. He's fully committed, dedicated to his work. ಓಕೆ. So I had all this time because me and daughter was together. So I take her everywhere I go. ಹಾಂ. Yeah. ಓಕೆ. ಸೊ ಮ್ಯಾಮ್, ಕೌನ್ಸಿಲಿಂಗಿಗೆ ಮತ್ತೆ ನಾನು ಬಂದರೆ ಬ್ಯಾಕ್ ಟು ಅದೇ ವಿಷಯ ನಾನು ನಿಮ್ಗೆ ಕೇಳಬೇಕು ಅಂತಂದರೆ, ಈಗಿನ ನಾವು ಲೇಡೀಸಿಗೆ ನಾವು ನೋಡ್ತಾ ಇದ್ರೆ, ನಾನು ಹೇಳಿದಾಗೆ ಮನೆ ಮತ್ತು ಆಫೀಸು ಮತ್ತು ಮಕ್ಕಳು ಮತ್ತು ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದು ಹೊರೆ ಆಗ್ತಿದೆ ನಿಜ ಹೇಳ್ಬೇಕಂತಂದರೆ. ಸ್ಟ್ರಗಲ್ ಮಾಡ್ತಿದ್ದಾರೆ ಹೇಗೆ ಮ್ಯಾನೇಜ್ ಮಾಡೋದು. ಅದರಿಂದ ಸೈಡ್ ಇಫೆಕ್ಟ್ ಆಗಿ ಹೆಲ್ತ್ ಪ್ರಾಬ್ಲಮ್ಮು, ಆಮೇಲೆ ಡಿಪ್ರೆಷನ್ನು, ಮತ್ತೊಂದೇನೋ ಒಂದು ಅದಕ್ಕೆ ಆ್ಯಡ್ ಆಗ್ತಾ ಹೋಗ್ತಿದೆ ಅಂತ. ಅಗೇನ್ ದಟ್ ಈಸ್ ಒನ್ ಮೋರ್ ಒಂದು ಹೆವಿ ಒಂದು ಭಾರ ಇದ್ದಂಗೆ. ಸೊ ಅದರಿಂದ ಹೇಗೆ ಹೊರಗೆ ಬರೋದು, ಅಥವಾ ಹೇಗೆ ಮ್ಯಾನೇಜ್ ಮಾಡ್ಬೇಕು? ಹೊರಗೆ ಬರೋಕ್ಕಾಗಲ್ಲ. ವಿ ಆರ್ ಇನ್ ಮೀನ್ಸ್ ವಿ ಆರ್ ಇನ್. ಹೇಗೆ ಅದನ್ನ ಮ್ಯಾನೇಜ್? The first thing is, we should actually, I give a therapy on how your mind and body to be relaxed. ಆ ರಿಲ್ಯಾಕ್ಸೇಷನ್ ಆಕ್ಚುಲಿ ತುಂಬಾ ಜನ ಬರ್ತಾರೆ ತಗೊಳ್ಳಿಕ್ಕೆ. ಓಕೆ. ಸೊ ದ್ಯಾಟ್ ಮೇಕ್ಸ್ ದೆಮ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಥೆರಪಿ ಅಂದ್ರೆ ಯಾವ? I take them into the trance, and I give them the command, and they're completely relaxed. So they feel much stronger, because your body is not rested, your mind will not rest. Correct. If your mind is not rested, body is also not rest. You know, mind and body has got the connection. So both have to be rested, so that we don't think. Our mind is always thinking. Even if we have a free time, what we do is we sit in front of the TV. See, eyes are the first thing that we see. So once that keep seeing the different colors, your mind is also working, and it gets tired. So that has to be rested first. Once you rest, then you automatically you will get back. Maybe the other things are there, how to let go. So it's very easy for us to say that, you know, let go, but unless and until we practice it, it's not possible.
We need to practice and we need to learn how to be in this present moment. First and foremost ವೆರಿ ಇಂಪಾರ್ಟೆಂಟ್ thing. ಆಕ್ಚುಲಿ. ಯಾಕಂತಂದ್ರೆ ನಾವ್ ಯಾವತ್ತೂ ಆಗೋಗಿರೋದನ್ನಾದ್ರೂ ಚಿಂತೆ ಮಾಡ್ತಿದ್ವಿ, ಅಥವಾ ಅಪ್ಕಮಿಂಗ್ Yes. ನಾಳೆ ಏನಾಗುತ್ತೋ ಏನೋ, ನಾಳೆ ಏನ್ ಕುಕ್ ಮಾಡ್ಬೇಕು, ನಾಳೆ ಆಫೀಸಲ್ಲಿ ಹೇಗೆ, ನಾಳೆ ಮಕ್ಕಳ ಎಕ್ಸಾಮ್ ಅಂತ ನಾವೇ ಟೆನ್ಷನ್ ಮಾಡ್ಕೊತಿದ್ವಿ. Yes. ಹಾಗೆ Things will all follow. Things will all go. We should, the way we see it should be different. ಓಕೆ. ಅದನ್ನ ನಾವು ಚೇಂಜ್ ಮಾಡಲಿಲ್ಲದಿದ್ರೆ ವಿಲ್ ಆಲ್ವೇಸ್ ಬಿ ಟೆನ್ಸ್ಡ್, ವಿಲ್ ಆಲ್ವೇಸ್ ಬಿ ಸ್ಟ್ರೆಸ್ಡ್ ಔಟ್. ಎಸ್ ಮ್ಯಾಮ್, ಇದೇ ವಿಷಯದಲ್ಲಿ ಮತ್ತೆ ಒಂದು ಮಾತು ಮುಂದುವರ್ಸೋಣ, ಒಂದು ಸಣ್ಣ ಬ್ರೇಕ್ ತಗೊಂಡು. ಎಸ್ ವೀಕ್ಷಕರೇ, ಕೇಳ್ತಿದ್ದೀರಲ್ಲ ಹೇಗೆ ನಾವು ಸ್ಟ್ರೆಸ್ಸನ್ನು ಫ್ರೀಯಾಗಿ ಮಾಡಿ ಮೈಂಡನ್ನು ಕಂಪ್ಲೀಟ್ ರೆಸ್ಟ್ ಮಾಡಿಕೊಂಡು ಹೇಗೆ ನಾವು ಜೀವನವನ್ನು ನಡೆಸಬೇಕು ಅಂತ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತು ಮುಂದುವರ್ಸೋಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಎಸ್ ಮ್ಯಾಮ್, ಸ್ವಾಗತ ನಿಮಗೆ. ಓಕೆ ಮ್ಯಾಮ್, ಕೌನ್ಸಿಲಿಂಗ್ ಬಗ್ಗೆ ನಾನು ಮತ್ತೆ ಮಾತಾಡೋದಾದರೆ ಯಾವ ಥರದ ಕೇಸ್ಗಳು ಬರುತ್ತೆ? ಕೇಸ್ ವೈಸ್ ತುಂಬ ಕೇಸ್ಗಳು ಬರ್ತದೆ. ಹಾಗೆ ಹೇಳಿದಾಗೆ ವಿಮೆನ್ ಅವರದ್ದು ಕೇಸ್ಗಳು ತುಂಬ ಉಂಟು. ಆ್ಯಂಡ್ ಐ ಹ್ಯಾವ್ ವಿತ್ ದ ಚಿಲ್ಡ್ರನ್ ಆಲ್ಸೋ. ಸಮ್ ಚಿಲ್ಡ್ರನ್ ಡಸಂಟ್ ವಾಂಟ್ ಟು ಗೋ ಟು ದಿ ಸ್ಕೂಲ್. ಓಕೆ. ಅಥವಾ ಅವರಿಗೆ ಬರೀಲಿಕ್ಕಾಗಲ್ಲ. ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಸ್ಪೆಲ್ಲಿಂಗ್ ಮಾಡ್ಲಿಕ್ಕೆ ಬರಲ್ಲ, ವವೆಲ್ಸ್ ಅಲ್ಲಿ ಡಿಫ್ರೆನ್ಸ್ಗಳು ಬರ್ತದೆ. ಸೊ ಆಲ್ ದಿಸ್ ಐ ಆ್ಯಕ್ಚುಲಿ ಟ್ರೈನ್ ದ ಸ್ಪೆಲ್ಲಿಂಗ್ ಇನ್ 10 days ಕೋರ್ಸ್. ಅವರಿಗೆ ಸ್ಪೆಲ್ಲಿಂಗ್ ಮಾಡಲಿಕ್ಕೆ ಫೋನಿಕ್ಸ್ ಮೆಥಡು ಅಥವಾ ಬೇರೆ ಮೆಥಡ್ಸ್ ಎಲ್ಲ ಯೂಸ್ ಮಾಡಿ ಐ ಟ್ರೈ ಟು ಟ್ರೈನ್ ದೆಮ್. ಅದೇ ನೀವು ಹೆಂಗಸ್ರದ್ದು ಅಂತ ಬಂದರೆ, ಲಾಸ್ಟ್ ಟೈಮ್ ಐ ಹ್ಯಾಡ್ ಒನ್ ಕೇಸ್. ಶಿ ಹ್ಯಾಡ್ ಅ ಲವ್ ಮ್ಯಾರೇಜ್ ಆ್ಯಂಡ್ ಶಿ ಮೂವ್ ಟು ಬ್ಯಾಂಗ್ಳೂರ್. ಆ್ಯಂಡ್ after the first child, the husband was not at all talking to her. Neither he was giving money nor talking to her. He used to have it in the night shift and come back in the morning and used to sleep off a full day. Again in the night he used to go. So she went on like this for 5 years. No money, but her mother's, her parents were well enough and they used to give her the money. So one day she had come because she wanted to come out of it, but she was not ready to come because she was not confident. ಅವಳ ಕಾನ್ಫಿಡೆಂಟ್ ಇರಲಿಲ್ಲ. ಸೊಸೈಟಿ ಏನು ಹೇಳ್ಬೋದು ಅಥವಾ ನನ್ನ ಮುಂದೆದು ಜೀವನ ಏನು ಅಂತ ಹೇಳಿ she had lot of confusions in her mind. And then when she had come and I had actually given her the full rest, and then she was able to think on her own, and I made her confident enough and she came out of the marriage. Okay. She went to Mumbai. She found a job and her daughter also, she found a new school over there. Okay. And she could separate because it's not that you need to be in the same place and waiting for a person, because ultimately you will get into the depression. We need to be happy at some point of time so that you can bring happiness around the people. So then now she had come back once again after a couple of months and she said, I'm very happy and I've taken my stand. And even this also didn't affect her husband. Okay. So what she had done was the right thing for her. Best choice. Yes. Okay, okay. Ma'am, ಈ ಒಂದು ನಾವು ಕೇಸ್ ನೋಡ್ತಾ ಇದ್ರೆ ಎಲ್ಲ ಹೆಂಗಸರ ಹತ್ರ ಒಂದು ಗೊತ್ತಿಲ್ಲದೆ ಇರೋಂಥ ಒಂದು ಎನರ್ಜಿ ಇರತ್ತ ಅಂತ ಒಂದು ಅಲ್ವಾ? ಅವರು ಮೊದಲು ನೋಡ್ತಾ ಇದ್ರೆ ತಮಾಷೆ ವೀಕ್ ಅಂತ ತಿಳಿದು ಏನ್ ಬರುತ್ತೋ ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ತಿದ್ರು. Because actually women are emotionally strong. Okay. Men are physically strong, but women are emotionally strong and they can do multitasking. But maybe because we don't think about what is our strength, we don't realize that, and we try to compare or we try to be showing ourselves as weak. But once we show that we are strong, I think that we can actually cross over any hurdles. ನಾನು ಇದೇ ನೀವು ಹೇಳುವಾಗ ಒಂದು ಸಣ್ಣ ಕಥೆ ನೆನಪಾಯ್ತು ನನಗೆ. ಒಂದು ಒಂಟೆ ಇರುತ್ತೆ, ಕ್ಯಾಮಲ್. ಒಂದು ಸಣ್ಣ ಅದರದ್ದು ಮಗು ಇರುತ್ತೆ, ಸಣ್ಣ ಕ್ಯಾಮಲ್ ಇರುತ್ತೆ. ಅದು ಸಣ್ಣ ಕ್ಯಾಮಲ್ ದೊಡ್ಡ ಕ್ಯಾಮಲಿಗೆ ಕೇಳುತ್ತೆ, ಅಮ್ಮ ನನಗೆ ಇದು ಹಿಂದೆ ಬ್ಯಾಕಿಗೆ ಹಂಪ್ ಹೇಳ್ತಾರೆ, ಒಂದು ಇದಿರುತ್ತೆ, ಅದು ಯಾಕಿದೆ
ಇಲ್ಲ ನಮಗೆ ನೀರನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳೋದು. ಮತ್ತು ದೊಡ್ಡ ದೊಡ್ಡ ರೆಪ್ಪೆ ಹಾಕಿದೆ, ಮರಳೇನಾದರೂ ಬಂದರೆ ನಾವು ಅದರಿಂದ ಪ್ರೊಟೆಕ್ಟ್ ಆಗಬೇಕು ಅದಕ್ಕೆ. ಮತ್ತು ಕಾಲಲ್ಲಿ ಸೀಳಿ ಹಾಕಿದೆ ಅಂತ ನಾವು ನಡೆಯುವಾಗ ನಮಗೆ ಉಸುಕಿಂದ ನಡಿಬೇಕು. ಕರೆಕ್ಟ್ ಇಷ್ಟೆಲ್ಲ ಫೀಚರ್ಸ್ ನಾವು ಇಟ್ಕೊಂಡು ನಾವೊಂದು ಝೂ ಅಲ್ಲಿ ಯಾಕೆ ನಾವು ಅಂದರೆ ಒಂದು ಕ್ಲೋಸ್ ಏರಿಯಾದಲ್ಲಿದ್ದೀವಿ, ಮೃಗಾಲಯದಲ್ಲಿ ಹಾಕಿದ್ದೀವಿ ಅಂತ ಕೇಳುತ್ತೆ. ಸೊ ನಾ ಇದನ್ನು ಒಂದು ವುಮನ್ನಿಗೆ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಲಾಟ್ಸ್ ಆಫ್ ಕ್ವಾಲಿಟೀಸ್, ಲಾಟ್ಸ್ ಆಫ್ ಫೀಚರ್ಸ್, ವಿ ಡೋಂಟ್ ನೋ ಹೌ ಟು ಯೂಸ್ ಇಟ್ ಅಲ್ವಾ. ಎಲ್ಲೋ ಒಂದು ಯೂಸ್ಗಿಂತ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್ ಫಸ್ಟ್. ಎಸ್ ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಟು ಅವೇರ್ ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ಅ ಪರ್ಸೆಪ್ಷನ್. ಯಾವಾಗಲೂ ನಾವು ನಮ್ಮ ಹತ್ರ ಏನಿಲ್ಲ ಅಂತ ನೋಡೋದಕ್ಕಿಂತ ವಿ ಹ್ಯಾವ್ ಟು ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್, ಕೌಂಟ್ ಅವರ್ ಸ್ಟ್ರೆಂತ್, ಕೌಂಟ್ ವಾಟ್ ವಿ ಹ್ಯಾವ್. So once you start seeing that, we will not look into the negatives of us. Okay. This life is beautiful. It only think that how we take it, what is our perception towards life is important. Life is beautiful. So ಹೇಗೆ ಮ್ಯಾಮ್ ಪಾಸಿಟಿವ್ ಹೇಗೆ ಥಿಂಕ್ ಮಾಡೋದು? ಬಿಕಾಸ್ ಈಗ ನೋಡ್ತಾ ಇದ್ರೆ ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಪೇಪರಲ್ಲಿ ನೋಡ್ತಿದ್ರೆ 90% ನೆಗೆಟಿವಿಟಿನೇ ಇರುತ್ತೆ. ಎಲ್ಲೂ ನಿಮಗೆ ಒಳ್ಳೆತನ ಅಂತ ಕಾಣೋದಿಲ್ಲ. ಹಾಗಾಗ್ಬಿಟ್ಟಿದೆ ಜಗತ್ತಿಗೆ. ನೀವು ನೋಡ್ತಿದ್ರೆ ನೀವೆಲ್ಲ ಸಣ್ಣವರಿರುವಾಗ ರಸ್ತೆಯಲ್ಲೆಲ್ಲ ಓಡಾಡ್ಕೊಂಡು ಆರಾಮದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಹೊರಗಡೆ ಆಡಾಡ್ಕೊಂಡು ಮನೆಗೆ ಬಂದ್ರೂ ಎಲ್ಲೋಗಿದ್ದೆ ಅಂತ ನಮ್ಗೆ ಯಾರು ಅಂದರೆ ಕೇಳ್ತಿಲ್ಲ, ಅಷ್ಟು ಸೇಫ್ ಆಗಿತ್ತು. ಈಗ ಒಂಚೂರು ಯಾರಾದರೂ ಮಗಳನ್ನು ಒಂದು ಹೊರಗಡೆ ಬಿಡೋಕ್ಕೂ ನಾವು ಡ್ರಾಪ್ ಮಾಡ್ತೀವಿ, ಪಿಕ್ ಮಾಡ್ತೀವಿ, ಅಷ್ಟು ನಾವು ಪಾಸಿಟಿವ್ ಆಗಿದ್ದೀವ ಅಥವಾ ನಾವು ಹೊರಗಡೆ ಒಂದು ಜಗತ್ತಿಗೆ ನಾವು ಆ ಥರ ಆಗಿದ್ದೀವ? ಅದರಿಂದ ಹೇಗೆ ಹೊರಗೆ ಬರೋದು? See, it all depends how we are going to see it. ಮೊದಲು ಕೂಡ ಪ್ರಾಬ್ಲಮ್ ಇರಲಿಲ್ಲ ಅಂತೇನು ಇಲ್ಲ, ಇತ್ತು, ಆಗನೂ ಹೆದರಿಕೆ ಇತ್ತು. ಈಗ ನಾವು ಬಿಕಾಸ್ ವಿ ಬಿಕೇಮ್ ಮೋರ್ ಪೊಸೆಸಿವ್, ವಿ ಟ್ರೈ ಟು ಅನಲೈಸ್ ಆರ್ ವಿ ಟ್ರೈ ಟು ವಿಜುವಲೈಸ್ ಥಿಂಗ್ಸ್ ಇನ್ ಎ ನೆಗೆಟಿವ್ ವೇ. ನಾವು ಯಾವತ್ತೂ ಪಾಸಿಟಿವ್ ಅನ್ನು ಫಸ್ಟ್ ಆಗಿ ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ಬಟ್ ವೆನ್ ವಿ ಆರ್ ಟೇಕಿಂಗ್ ಇಟ್ ವಿ ಹ್ಯಾವ್ ಟು ಥಿಂಕ್, ನಾನೀಗ ಯೋಚನೆ ಮಾಡ್ತಾ ಇರುವಂಥದ್ದು ಅದು ಪಾಸಿಟಿವ್ ನೆಗೆಟಿವ್ ಅಂತ ನಾನು ಥಿಂಕ್ ಮಾಡಿದರೆ then it will be a first step of awareness. So ನಾವು ಯಾವುದನ್ನು ಥಿಂಕ್ ಮಾಡ್ತಾ ಇದ್ದೇವೆ, ಯಾವ್ದು ಥಿಂಕ್ ಮಾಡಿದರೆ ನಾವು wherever your concentration or where you focus that grows. ಸೊ ನಾವು ಯಾವುದನ್ನು ಫೋಕಸ್ ಮಾಡ್ತಿದ್ದೇವೆ, ಮೀಡಿಯಾದಲ್ಲಿ ಅಲ್ಲಿ ಎಲ್ಲೂ ಕೊಟ್ಟರು ವಾಟ್ ವಿ ಆರ್ ಫೋಕಸಿಂಗ್ ಇಸ್ ಇಂಪಾರ್ಟೆಂಟ್, ವಾಟ್ ವಿ ಆರ್ ಟೇಕಿಂಗ್ ಅಂತ ಅಲ್ವಾ? ಓಕೆ. ಸೊ ಓಕೆ, ಈಗ ವುಮನ್ ಆಯಿತು, ಒಂದು ಮಕ್ಕಳದ್ದು ನಾನೀಗ ನೋಡ್ತಾ ಇದ್ರೆ ಮಕ್ಕಳಲ್ಲಿ ಈಗ ಇಮೋಷನ್ಸೇ ಇಲ್ಲ ಹೇಳ್ತಾರೆ ಮ್ಯಾಮ್, ಇಮೋಷ್ನಲ್ ವ್ಯಾಲ್ಯೂಸ್ ಇಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ನಾವೆಲ್ಲ ತುಂಬ ಎಮೋಷನಲ್, ಈಗಿನ ಮಕ್ಕಳಿಗೊಂದು ಕನಿಕರು ಇಲ್ಲೋ ಹಾಗೆ ಹೀಗೆ. ಅದೇನು ಅದಕ್ಕೊಂದು ಸ್ಕ್ರೀನ್ ರೀಸನ್ ಇರ್ಬೋದು ಅಂತೀರಾ? ಯಾಕಂದರೆ ಈಗ ಯಾವುದೇ ನೀವು ಮಗುನ ನೋಡ್ತಿದ್ರೆ ಒಂದು ಸಣ್ಣದಿರುವಾಗ ನಾವೆಲ್ಲ ಯಕ್ಷಗಾನ ಅಥವಾ ನಾಟಕ ಏನೋ ನೋಡೋಕೆ ಹೋದರೆ ನಾವು ಫಸ್ಟ್ ರೋ ಅಲ್ಲಿ ಕೂತ್ಕೊಂಡು ತುಂಬ ಇಂಟ್ರೆಸ್ಟಾಗಿ ನೋಡ್ತಿತ್ತು. ಈಗ ನೀವು ನೋಡಿದ್ರೆ ಸುತ್ತಮುತ್ತಲು ಕಾರ್ಯಕ್ರಮ ಆಗೋಂಗೆ ಆಗ್ತಿರತ್ತೆ, ಬಟ್ ಎವ್ರಿ ಒಂದು ಮಗು ಹತ್ರನೂ ಕೂಡ ಒಂದೊಂದು ಮೊಬೈಲ್ ಇರುತ್ತೆ, ಗೇಮ್ಸ್ ಆಡ್ತಿರುತ್ತೆ, ಮತ್ತೊಂದೇನೋ ಮಾಡ್ತಿರುತ್ತೆ. ಅದು ಹೇಗೆ ಮ್ಯಾಮ್ ಅದರಿಂದ ಹೊರಗೆ ಬರೋದು? ಮೊದಲು ನಮ್ಗೆ ಅದೇ ಒಂದು ಪ್ಲೆಷರ್ ಇತ್ತು. ಬಟ್ ನಾವು ದ ಚಿಲ್ಡ್ರನ್ ಹ್ಯಾಸ್ ಗಾಟ್ ಅನ್ ಆಪ್ಷನ್ಸ್. ಆ ಆಪ್ಷನಲ್ಲಿ ಯಾವ್ದು ಅವರಿಗೆ ಹೆಚ್ಚು ಪ್ಲೆಷರ್ ಕೊಡ್ತದೆ ಅದನ್ನು ತಗೊಳ್ತಾರೆ. ಸೊ ದ ಮೋರ್ ವಿ ಕಂಪ್ಲೇನ್ ಆನ್ ದಟ್ ಈಸ್ ಸ್ಟಿಲ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಓಕೆ. ನಾವು ಮಕ್ಕಳಿಗೆ ಬೇರೆದನ್ನು ಕೊಡ್ತಾ ಇಲ್ಲ. We also have become, we want to be free. We have given the option to them. Okay. ನಮಗೆ ನಾವು ಬೆಳೀತಾ ಇರುವಾಗ ನಮ್ಮ ತಂದೆ ತಾಯಿ ನಮ್ಮೊಟ್ಟಿಗೆ ಇರ್ತಾ ಇದ್ರು. They used to spend more time with us and they used to talk. ಈಗ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಇರುವುದಿಲ್ಲ. So what is other option for them? We have given the gadgets. Correct. Now we are fearful, so we give them. When we want to send them out, we give them. Then we start complaining about it. ನಮ್ಮ ತಪ್ಪಿಗೆ ನಾವೇ ಕಂಪ್ಲೇಂಟ್ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ಬ್ಲೇಮ್ ಮಾಡ್ತೀವಿ ಅಂತ. Many of the children, they come to me for counseling. Every parent will say he is like that, he is like this. But they don't never think that we as a parents also have got a role in that. We don't think that. Okay. So ಈ ಥರದ್ದು ಕೇಸ್ಗಳು ಬರ್ತಾ ಇರುತ್ತಾ? Yeah, lot of cases will be there. Concentration ಇಲ್ಲ, ಮೊಬೈಲ್ ಅಡಿಕ್ಷನ್ ತುಂಬಾ ಬರ್ತವೆ. ಓಕೆ, ತುಂಬಾ ಬರ್ತವೆ. ಸೊ ಅದನ್ನ ಹೇಗೆ ಸ್ಟಾಪ್ ಮಾಡೋದು ಮ್ಯಾಮ್? ಆಲ್ರೆಡಿ ಓಕೆ ಫೈನ್, ನೀವು ಹೇಳಿದಾಗೆ ಮೇ ಬಿ ಪೇರೆಂಟ್ಸ್ ಬೇಕು ಅಂತಲೂ ಮಾಡಲಿಕ್ಕಿಲ್ಲ, ಟೈಮ್ ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಎಲ್ರಿಗೂ. ಮಾರ್ನಿಂಗಿಂದ ಈವ್ನಿಂಗ್ ಹೆವಿ ವರ್ಕ್ ಆಗುತ್ತೆ, ಮನೆಗೆ ಬಂದ ತಕ್ಷಣ ಅದೊಂದು
ಇರೋ ಒಬ್ರ ಇಬ್ರ ಇರ್ತಾರೆ, ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗಿದೆ. ಮೊದ್ಲು ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಮಗು ಹೇಗ್ ದೊಡ್ಡದಾಗ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದೊಂದ್ ದಿನಕ್ಕೂ ನಾವು ಆ ತರ ಬಂದಿದೆ ಓಕೆ ಅಂತ ಹೇಳಿ. ಸೊ ಅದನ್ನ ಏನ್ ಸೊಲ್ಯೂಷನ್ ಮ್ಯಾಮ್ ಅದಕ್ಕೆ? No, sometimes I use therapies there. I have to use the therapies and then make them understand that, you know, what is important. You know, there's a very thin line between use, you know, in a good positive way and also in a negative way. And if we can spend some time, suppose we are in the dinner time, and how we are communicating, or when are we going out without our mobiles, you know, certain things we have to do it. Once we do it at least slightly, we can, at least it is better than before ಅಂತ. ಓಕೆ. ಈಗ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ಕಾಣ್ತಿರೋದು ಅಂತಂದ್ರೆ ತುಂಬಾ ಪೇಷನ್ಸ್ ಕಡಿಮೆ ಇರತ್ತಾ, ಅಥವಾ ಏನ್ ಕೇಳಿದ್ರು ಬೋರ್ ಅಂತ ಹೇಳುತ್ತೆ. ಇಲ್ಲ ನನ್ಗೆ ಬೋರ್, ಹೊರಗಡೆ ಆಗೋದಿಲ್ಲ ಬೋರ್, ಮನೆಯಲ್ಲಿ ಕುತ್ಕೋದು ಬೋರ್, ಎಲ್ಲದಕ್ಕೂ ಬೋರ್ ಅಂತ ಅನ್ನೋದು ದೊಡ್ಡದೊಂದು ಫ್ಯಾಡ್ ತರ ಆಗ್ಬಿಟ್ಟಿದೆ. ಬಿಕಾಸ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಹೇಳುವಂಥದ್ದು ಉಂಟು. ಅವ್ರಿಗೆ ಸಿಕ್ಕಿದ ಕೂಡಲೇ ಬೇಕು, ಅದು ಸಿಕ್ಕಿದ ನಂತರ ಅವ್ರಿಗೆ ಇನ್ನೊಂದು ಬೇಕಿರ್ತದೆ. ಸೊ ದಿಸ್ ಕೆಪ್ಟ್ ಆನ್ ಚೇಂಜಿಂಗ್. ಓಕೆ. And that is a society itself is like that. We can't blame the children, and everybody is like that. But how we are training them is very important. ಈಗ ಮಕ್ಕಳು ಹುಟ್ಟುವಾಗ ಅವ್ರು ಏನೆಲ್ಲ ಕಲ್ತ್ಕೊಂಡು ಬಂದಿರೋದಿಲ್ಲ, they are empty. So they are being programmed by the parents, teachers, friends and the people around, the surrounding, the situations. ಇದು ಅವರಿಗೆ ಪ್ರೋಗ್ರಾಮ್ ಮಾಡ್ತಾ ಇರುವಂಥದ್ದು. ಸೊ ಆ ಪ್ರೋಗ್ರಾಮ್ ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕಾಗ್ತದೆ. That is what I have actually taking up that NLP, and on that basis I actually work. Okay. ಏನದು? It's a neuro-linguistic programming. Okay, ನೀವು ಹೇಳಿದ್ರಿ. Okay. How brain actually ನಮ್ಮ ಬಿಲೀಫ್ ಸಿಸ್ಟಮ್ ಹೇಗೆ ಬಂದಿದೆ, ನಾವು ಎಲ್ಲಿಂದ ಕಲ್ತು ಹೇಗೆ ಮಾಡ್ತಾ ಇದ್ದೇವೆ, what is you are different and I am different, how we are different, why we are different ಅಂತ ಹೇಳುವಂಥದ್ದನ್ನು ಅದರಿಂದ ನಾವು ತೆಗೆದುಕೊಂಡು ಬಂದಾಗ, so we know it. Where did I pick it up? Why do I think this way? So in what way I can change it? So ಆ ಥರ ನಾವು ಚೇಂಜಿಗೆ ಬಂದ ಹಾಗೆ ಅವೇರ್ನೆಸ್ಗಳು ಬರ್ತಾ ಹೋಗ್ತದೆ. ಓಕೆ ಮ್ಯಾಮ್, ಈಗ ಮಕ್ಕಳದ್ದು ಹೇಳಬೇಕಂದ್ರೆ ಸಿಲೆಬಸ್ ತುಂಬ ಹೆವಿ ಅಂತ ಹೇಳ್ತಾರೆ, ಹೆವಿ ಇರತ್ತೆ. ಯಾಕಂದರೆ ಈ ಮೊದಲು ನಾವೆಲ್ಲ ನೋಡ್ತಿರುವಾಗ ನಾವೆಲ್ಲ 9th 10th ಕಲ್ತಿರೋದು ಈಗ 5th 6th ಬಂದ್ಬಿಟ್ಟಿದೆ. ಸೊ ಆ 5th 6th ಅಲ್ಲೇ 9th 10th ಇರೋ ಮೆಚುರಿಟಿ ಮಕ್ಕಳಿಗೆ ಬರುತ್ತಾ? ಎವ್ರಿ ಜನರೇಷನ್ ಬರುವಾಗ ನಾವು ಅವರು ಒಂದು ಸ್ಟೆಪ್ 2 ಸ್ಟೆಪ್ ಮುಂದೆ ಇದ್ದಿರ್ತಾರೆ. ದೇರ್ IQ ವಿಲ್ ಬಿ ಮೋರ್, ದೇ ಆರ್ ಆಕ್ಚುಲಿ ಥಿಂಕಿಂಗ್ ವಿಲ್ ಬಿ ಹೈಯರ್ ದೆನ್ ಅಸ್. ಇಟ್ಸ್ ಆಲ್ವೇಸ್ ದೇ ಆರ್ ಹೆಡ್. ನಾವು ಥಿಂಕ್ ಮಾಡುವಾಗ ನಮ್ಮ ಯೋಚನೆಯಿಂದ ಅವ್ರನ್ನ ಥಿಂಕ್ ಮಾಡ್ತೇವೆ. ಇಟ್ ಈಸ್ ನಾಟ್ ಪಾಸಿಬಲ್. ಅವ್ರಿಗೆ ನಮ್ಗಿಂತ ಜಾಸ್ತಿ ಗೊತ್ತಿರ್ತದೆ. ವಿ ನೀಡ್ ಟು ಬಿ ಅಪ್ಡೇಟೆಡ್. ಇಲ್ಲದ್ರೆ ನಮ್ಗೆ ಆ ಗ್ಯಾಪ್ಗಳು ಬರ್ತವೆ. ಅಂಡ್ ದೇ ವಿಲ್ ಪಿಕ್ ಇಟ್ ಅಪ್. Whatever you give, they will pick it up. And we try to tell them that, you know, oh, idavರಿಗೆ ಕಷ್ಟ ಆಗ್ತದೆ, ಇದವರಿಗೆ ಕಷ್ಟ ಆಗ್ತದೆ ಅಂತ. So that they pick it up. Okay. They are smart. Yeah. Okay. So maturity ಅದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. They will take it up. ಈಗ ನೋಡಿ ICSE ಸಿಲೆಬಸ್ ಹೇಳ್ತೇವೆ, CBSE syllabus, they will all take it up. ಮಕ್ಕಳು ಹೇಗೆ ಬಂದಿರ್ತಾರೆ ಅವ್ರು ಹಾಗೆ ಅದನ್ನು ಕಲ್ತ್ಕೊಂಡು ಹೋಗ್ತಾನೆ ಇರ್ತದೆ. There could be some jealousy. Every child is unique. So ಕೆಲವು ಚೈಲ್ಡ್ಗಳು ಅವರಿಗೆ ಅದನ್ನು ಬೇಕಪ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. That differences will be there. So that we have to see how to back them up. ಅಷ್ಟೇ. ಇಲ್ಲದಿದ್ರೆ ನಾವು 60% ನಮಗೆ ಸಿಕ್ತಿರುವಾಗ there would be a party in our house when we get 60% in 10th standard or something. But ಈಗ 99%, 100% itself is a benchmark. So when you look into it, we can't have a children who is 60, 70 ಅಂತ ಹೇಳುವಂಥದ್ದಕ್ಕೆ ಗ್ಯಾಪ್ ಬಂದ್ಬಿಡ್ತದೆ. So we can't say that everybody is moving forward, everybody is intelligent, most of them. Yes. ಮ್ಯಾಮ್, ಓವರ್ ಆಲ್ ಒಂದು ಲೈಫಿಗೆ ಮಂತ್ರ ಅಂತ ಒಬ್ಬೊಬ್ರಿಗೆ ಒಂದೊಂದು ಥಾಟ್ಸ್ ಮೇಲೆ ನಮಗೊಂದು ಬಿಲೀವ್ ಇರುತ್ತೆ. ಸೊ ನಿಮ್ಮ ಲೈಫಿನ ಮಂತ್ರ ಏನು? ವಾಟ್ ನಿಮ್ಗೇನು ಬಿಲೀವ್ ಮಾಡ್ತೀರಾ ಎಕ್ಸಾಕ್ಟ್ಲಿ? No, before you die, we need to make memories. You should not die with the dreams. Okay. So I always think that die with memories and not with your dreams. So you do it here. Rabindranath Tagore ಹೇಳಿದಾಗೆ, you cannot take your song to a graveyard. You should create it, you should sing it, you have to enjoy it. Correct. So that's how I say take it. Because when I'm here, how long we are there, nobody knows. Life is unpredictable. Yes. But take this moment as the moment what you got as a gift
Yes. and work towards you and work towards the others. Give it to the world what has been given to you. ಸೊ ನೈಸ್ ಮ್ಯಾಮ್. ರಿಯಲಿ ನೈಸ್ ಮ್ಯಾಮ್. ಇಷ್ಟು ಟೈಟ್ ಶೆಡ್ಯೂಲಲ್ಲಿ ನಮ್ಮ ಪ್ರೋಗ್ರಾಮಿಗೆ ಬಂದ್ರಿ, ಇಷ್ಟೆಲ್ಲ ಡಿಟೇಲ್ ಆಗಿ 1 ಗಂಟೆಯಲ್ಲಿ ಆ್ಯಕ್ಚುಲಿ ನಂಗೆ ಸಾಕಾಗೋದಿಲ್ಲ ಅನಿಸುತ್ತೆ. ಮತ್ತೊಂದ್ಸರಿ ಇದೇ ಒಂದು ಟಾಪಿಕ್ ಇಟ್ಕೊಂಡು ಮತ್ತೆ ನಾವು ಡಿಟೇಲ್ ಆಗಿ ಮಾತಾಡೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. Thank you very much. Yes, thank you. ಏನು ಅನ್ನಿಸ್ತಿದೆ ಮನಸ್ವಿನಿ ಬಗ್ಗೆ ಏನಾದರೂ? It's a very good program. Taking 1 hour and getting into details of it. I think this is a very good program. Thank you, ma'am. People will understand clearly what is actually Yes. going around and how they are actually, most of the time we all need role models. Yes. We need the mentors. Correct. We always look up to, and even sometimes when you read about others also, it will inspire. Yes. So these kind of programs, I'm sure that it will inspire many people. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಜೀವನದ ಸಣ್ಣ ಸಣ್ಣ ಎಳೆಗಳನ್ನು ಎಷ್ಟು ಚೆನ್ನಾಗಿ, ಎಷ್ಟು ಡಿಟೇಲ್ ಆಗಿ ನಮ್ಮ ಮುಂದೆ ತನುಜಾ ಮ್ಯಾಮ್ ಹೇಳಿದರು. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಮುಂದಿನ ವಾರ ಮತ್ತೆ ಇನ್ನೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನವಾಣಿ. ನಮಸ್ತೆ.